ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ, ಆಲ್ರೆಡಿ ಟೈಮ್ ಮಧ್ಯಾಹ್ನ ಆಗಿದೆ. 12:30 12:45 ಆಗ್ತಾ ಇದೆ. ಸೊ ಇನ್ನು ಸಾಂಬಾರು ಏನು ಅಂತ ಹೇಳಿ ಇನ್ನು ಏನು ರೆಡಿ ಮಾಡ್ಕೊಂಡಿಲ್ಲ. ಸೊಪ್ಪು ಇದ್ರೆ ಸೊಪ್ಪು ತರ್ತೀನಿ ಅಂತ ಹೋಗಿದ್ದಾರೆ. ಸೊ ಸೊಪ್ಪು ತಂದರೆ ಸೊಪ್ಪಿನ ಸಾಂಬಾರು, ಇಲ್ಲ ಅಂತ ಅಂದರೆ ಬೇಳೆ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಬೇಗ ಆಗೋದು ಅದೇ ಅಲ್ವಾ, ಬೇಳೆ ಉಪ್ಸಾರೇ ಅಲ್ವಾ. ಹಂಗಾಗಿ ಇನ್ನು ಬೇಳೆ ಮತ್ತು ಒಂದು ಸಾರು ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ ಮನೇಲಿ ಯಾರೂ. ಸೊ ಹಾಗಾಗಿ ಬೇಳೆ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಈಗ ಬೇಸಿಗೆಗಂತೂ ನಿಜ ಏನು ಕೂಡ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ. ಜಾಸ್ತಿ ನೀರಿನಂಥ ಪದಾರ್ಥಗಳು, ಹಣ್ಣುಗಳು ಇಂಥ ತಿನ್ಬೇಕಂತ ಅನಿಸುತ್ತೆ. ಸೊ ಇವಾಗ ಸ್ವಲ್ಪ ಇನ್ನೊಂದು 2 ತಿಂಗಳ ತನಕ ಊಟ ಅಷ್ಟು ಸೇರೋದೇ ಇಲ್ಲ. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಲೇಟೆಸ್ಟ್ ಆಂಟಿಕ್ ಡಿಸೈನ್ ಓಲೆ ಜುಮ್ಕಿ ಮತ್ತು ಒಂದು ಕಾಲ್ ಚೈನ್ ತೋರಿಸ್ತಾ ಇದ್ದೀನಿ. ಅದು ಕೂಡ ಹೊಸ ಡಿಸೈನ್ ಕಾಲ್ ಚೈನು. ಸೊ ನೆಕ್ಸ್ಟ್ ಗೋಲ್ಡನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆ ತನಕನೂ ಕೂಡ ವಿಡಿಯೋನ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇನ್ನು ಇವತ್ತು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಚಪಾತಿ ಮಾಡಿದ್ದು. ಚಪಾತಿ, ರೊಟ್ಟಿ ಇಂಥದ್ದೆಲ್ಲ ಮಾಡಿದಾಗ ತುಂಬ ಗಲೀಜಾಗುತ್ತೆ ಅಡುಗೆ ಮನೆ. ಹಂಗಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಏನಾದರೂ ಬೇಕು. ಏನೇ ಆದರೂ ಅಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಪಾತ್ರೆಲ್ಲ ತೆಗೆದು ಆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಶೆಲ್ಫ್ ಎಲ್ಲ ಒರೆಸ್ಕೊಳ್ಳೋಷ್ಟು ಟೈಮ್ ಆಗೇ ಹೋಗ್ಬಿಡುತ್ತೆ. ಸೊ ಇವಾಗ ಇತ್ತೀಚೆಗೆ ಏನಂತ ಹೇಳಿದ್ರೆ, ನನ್ನ ಮಗಳು ರಾತ್ರಿ ಮಲ್ಕೊಳ್ಳೋದು 1 ಗಂಟೆ 1:30, ಬೆಳಗ್ಗೆ ಎದ್ದೇಳೋದು 11 ಗಂಟೆ ಮಾಡ್ತಾ ಇದ್ದಾಳೆ. ಸೊ ಇನ್ನು 2 ತಿಂಗಳಾದ್ಮೇಲೆ ಅವಳು ಸ್ಕೂಲಿಗೆ ಹೋಗಬೇಕು. 8:30ಗೆ ಸ್ಕೂಲಿಗೆ ಕಳಿಸ್ಬೇಕು. ಅವಳು ಏನು ಮಾಡ್ತಾಳೆ ಅಂತ ನಿಜ ನನಗೆ ಗೊತ್ತಾಗ್ತಾ ಇಲ್ಲ. ರಾತ್ರಿ ಹೊತ್ತು ಅವಳಿಗೆ ಎಷ್ಟು ಮಲ್ಕೋ ಅಂತ ಹೇಳಿದ್ರು ಅವಳಿಗೆ ನಿದ್ದೆ ಅನ್ನೋದೇ ಬರ್ತಾ ಇಲ್ಲ. 1 ಗಂಟೆ 1:30 ತನಕ ಮಲ್ಕೊಳ್ಳೋದೇ ಇಲ್ಲ. ಕತೆ ಹೇಳು ಅಂತ ಹಿಂಸೆ ಕೊಡ್ತಾಳೆ. ಅವಳಿಂದಾಗಿ ನನಗೂ ಅಂದರೆ ಬೆಳಗ್ಗೆ ಟೈಮ್ 11 ಗಂಟೆಗೆ ಎದ್ದೇಳ್ತಾಳೆ. ಅವಳಿಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿನ್ನೋ ಅಷ್ಟರೊಳಗೆ 11:30 12 ಗಂಟೆ ಆಗೋಗ್ಬಿಡುತ್ತೆ. ಏನಂತಂದರೆ ನಮಗೆ ತಿಂಡಿ ತಿಂದ ತಕ್ಷಣ ಸಡನ್ನಾಗಿ ನಮಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾರಿಗೆ ಆದರೂ ಅಷ್ಟೇ ಸಡನ್ನಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೂ ಹೋಗಬಾರ್ದು. ತಿಂಡಿ ತಿಂದು ರೆಸ್ಟ್ ಮಾಡಿ ಅದಾದ ನಂತರನೇ ಪಾತ್ರೆ ತೊಳೆಯೋದಾಗಿರ್ಬೋದು, ಕೆಲಸ ಆಗಿರೋದು ಮಾಡ್ಕೋಬೇಕು. ಅದು ನಮ್ಮ ಜೀರ್ಣಕ್ರಿಯೆಗೆ ತೊಂದರೆ ಅಂತ ಹೇಳ್ತಾರೆ. ತಿಂಡಿ ತಿಂತಿದ್ದಂಗೆ ಅಥವಾ ಊಟ ಮಾಡ್ತಿದ್ದಂಗೆ ಕೆಲಸ ಮಾಡ್ಕೊಳ್ಳೋದು. ಸೊ ಈಗ ನನಗೇನಾಗ್ತಿದೆ ಅಂತ ಹೇಳಿದ್ರೆ, ತಿಂಡಿ ತಿಂದ ತಕ್ಷಣವೇ ಕಾಫಿ ಕುಡ್ದಾದ ತಕ್ಷಣವೇ ಈಗ ಕೆಲಸ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ನನ್ನ ಮಗಳಿಂದ. ಯಾಕಂದರೆ ಅವಳು ಬೇಗ ಎದ್ದಾಳಲ್ಲ, ನನಗೂ ಬೇಗ ಕೆಲಸ ಆಗೋದಿಲ್ಲ. ಹಂಗಾಗ್ಬಿಟ್ಟಿದೆ. ನಾನು ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟೇ ಇಲ್ಲ. ತಿಂಡಿ ತಿಂದು ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಟೈಮ್ ಆಗೇ ಹೋಗ್ಬಿಡುತ್ತೆ. ಹೆಂಗೆ ಟೈಮ್ ಆಗುತ್ತೆ ಬೆಳಗ್ಗೆ ಟೈಮ್ ಅನ್ನೋದೇ ಗೊತ್ತಾಗಲ್ಲ. 12 ಗಂಟೆ 1 ಗಂಟೆ ಆಗೇ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಇವತ್ತು ಅಷ್ಟೇ ಟೈಮೇ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ 12:45 ಆಗಿತ್ತು. ಅಡುಗೆ ಮನೆ ಬೇರೆ ಕ್ಲೀನ್ ಮಾಡ್ಕೋತಿದ್ನಲ್ಲ, ಸಿಕ್ಕಾಪಟ್ಟೆ ಟೈಮೇ ಆಗೋಗ್ಬಿಟ್ಟಿತ್ತು. ಇನ್ನು ಬೇಗ ಕ್ಲೀನ್ ಮಾಡ್ಕೊಂಡು ಇನ್ನು 1:30 ಅಷ್ಟರೊಳಗೆ ನಾನು ಅಡುಗೆ ಮಾಡಿಬಿಡ್ಬೇಕು. ಇಲ್ಲಾಂದರೆ 1:30 ಅಷ್ಟರೊಳಗೆ ಅಡುಗೆನೂ ಕೂಡ ಆಗಿದೆಯಾ ಅಂತ ಕೇಳ್ತಾರೆ. ಸೊ ಹಂಗಾಗಿ ಎಲ್ಲ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಟೈಮ್ 1 ಗಂಟೆ ಆಗಿದೆ. ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರೊಳಗೆ ತುಂಬ ಟೈಮ್ ಆಯಿತು. ಇವಾಗಲೇ ಉಪ್ಸಾರು ತುಂಬ ಈಸಿಯಾಗಿ ಇವತ್ತು ಮಾಡ್ತಾಯಿದ್ದೀನಿ. ಬೇಗ ಒಂದು ಅರ್ಧ ಗಂಟೆ ರೆಡಿ ಆಗಿಬಿಡುತ್ತೆ ಎಲ್ಲದನ್ನು. ಅನ್ನ, ಸಾಂಬಾರು, ಮುದ್ದೆ ಎಲ್ಲದನ್ನು ಕೂಡ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ಪಾಪುನು ಕೂಡ ಹೊರಗಡೆ ಹೋಗಿದ್ದಾಳೆ. ಅವ್ರು ಬರೋ ಅಷ್ಟರೊಳಗೆ ಎಲ್ಲದನ್ನು ಕೂಡ ರೆಡಿ ಮಾಡೋಣ ಅಂತ ಹೇಳಿ ಇವತ್ತು ನಾನು ಕ್ವಿಕ್ಕಾಗಿ ಬೇಳೆ ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾನು ಬೇಳೆ ಮತ್ತು ಟೊಮೊಟೊ ಎರಡೂ ಕೂಡ ಬೇಯೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ನೀರು ಎಷ್ಟು ಸಾಂಬಾರು ಬೇಕೋ ಅಷ್ಟು. ಆಗಲೇ ಟೈಮ್ 1:15 ಆಗಿದೆ. ಇವಾಗ ಫಸ್ಟ್ ಅನ್ನಕ್ಕೆ ಇಟ್ಕೊಬಿಡ್ತೀನಿ. ಅದಾದ ನಂತರ ಮುದ್ದೆನ ಮಾಡ್ತೀನಿ. ಈಗ ಸಾಂಬಾರದ್ದು ಆಗೋದು ಇನ್ನೊಂದು 5 ನಿಮಿಷದಷ್ಟಿಗೆ ವಿಷಯ ಕೂಡ ಆಗೋಗುತ್ತೆ. ಅದಕ್ಕೆ ಮಸಾಲೆ ರುಬ್ಬಿಸ್ಕೊಳ್ಳೋದಷ್ಟೇ. ಸೊ ಇವಾಗ ಅಕ್ಕಿ ಹಾಕ್ಕೊಡ್ತೀನಿ. ಒಂದು ಕಡೆ ಅಕ್ಕಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬೇಳೆ ಮತ್ತು ಟೊಮೊಟೊನೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ತೆಂಗಿನ ತುರಿ, ಹಾಗೆಯೇ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಬೇಕಂತ ಹೇಳಿದ್ರೆ ಒಣಮೆಣ್ಸಿಕಾಯಿನೂ ಕೂಡ ಸೇರಿಸ್ಕೋಬೋದು. ಹಸಿಮೆಣ್ಸಿಕಾಯಿ ಅಲ್ಲ, ಒಣಮೆಣ್ಸಿಕಾಯಿ ಹಾಕಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಾಂಬಾರು ಉಪ್ಸಾರಿಗೆ. ಸೊ ಅದು ತಣ್ಣಗಾದ್ಮೇಲೆ
ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಬಂದುಬಿಟ್ಟು ಮುದ್ದೆಗೂ ಕೂಡ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ. ಬಿಸಿ ನೀರು ಬೇಗನೆ ಕಾದ್ಬಿಟ್ರೆ 5 ನಿಮಿಷದಲ್ಲಿ ಮುದ್ದೆನೂ ಕೂಡ ರೆಡಿ ಮಾಡ್ಕೊಂಬಿಡ್ಬೋದು. ಈ ನೀರು ಮಸಾಲೆ ಎಲ್ಲ ರುಬ್ಬಿಸ್ಕೊಂಡ್ರೆ ಒಗ್ಗರಣೆಗೆ ಹಾಕೋದಷ್ಟೇ. ಎಷ್ಟು ಈಸಿ ಅಲ್ವಾ, ಬೇಗನೆ ಈಗ ಟೈಮ್ ಇಲ್ಲ ಅಂದಾಗ ಈ ರೀತಿಯಾಗಿ ಮಾಡ್ಕೊಬಿಡ್ಬೋದು. ನೋಡಿ, ಈಗ ಹಿಟ್ಟನ್ನು ಕೂಡ ಹಾಕಿದ್ದೀನಿ, ಮುದ್ದೆನೂ ಕೂಡ ರೆಡಿ ಆಗ್ತಿದೆ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಇದಿಷ್ಟನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ರಸ ತೆಗೆದಿಟ್ಕೊಂಡಿದ್ದೀನಿ, ಹಾಗೆ ಮಸಾಲೆನೂ ಕೂಡ ರೆಡಿ ಇದೆ. ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಸೂಪರಾಗಿರುವಂಥ ಉಪ್ಸಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ. ಹಾಗೆಯೇ ಇನ್ನೊಂದು ಕಡೆ ಮುದ್ದೆನೂ ಕೂಡ ರೆಡಿಯಾಗೋಯಿತು. ಹಾಗೆಯೇ ಇವತ್ತು ನನ್ನ ಒಂದು ಆ್ಯಂಟಿಕ್ ಡಿಸೈನ್, ಅಂದರೆ ಲೇಟೆಸ್ಟ್ ಆ್ಯಂಟಿಕ್ ಡಿಸೈನ್, ಹೊಸ ಡಿಸೈನ್ ಅಂತಲೇ ಹೇಳ್ಬೋದು, ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ಸೊ ಒಂದು ಅರಳು ಬಿದ್ದೋಗಿದೆ ಗ್ರೀನ್ ಕಲರ್ದಲ್ಲಿ, ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು. ನಿಮಗೆ ಬೇಕಂತ ಹೇಳಿದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. ಇದು ಒಂದು 10 ಸಮಥಿಂಗ್ ಇರ್ಬೋದು. ಈಗ ಅರಳೆಲ್ಲದನ್ನು ಕೂಡ ಕಳೀತಾರಲ್ವ, ಅಂದರೆ ನಮಗೆ ಕೊಡುವಾಗ ಅರಳು ಸಮೇತನೇ ಕೊಟ್ಟಿರ್ತಾರೆ, ತೂಕ ಕೊಟ್ಟಿರ್ತಾರೆ. ಬಟ್ ನಾವೇನಾದರೂ ಇದು ಮಾಡುವಾಗ ಅರಳನ್ನು ಕಳೀತಾರೆ. ಅದನ್ನೇನಾದರೂ ಕಳೆದ್ರೆ ನೋಡಿದ್ರೆ ಒಂದು 10 ಗ್ರಾಮ್ ಬರ್ತದೆ ಅಂತ ಅನಿಸುತ್ತೆ. ಇದು ತುಂಬಾ ಚೆನ್ನಾಗಿದೆ ಡಿಸೈನು. ಸೀರೆಗೆ ಫಂಕ್ಷನ್, ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ಇಷ್ಟು ದೊಡ್ಡದು ಹಾಕ್ಕೊಂಡ್ರೆ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನನಗೂ ತುಂಬಾ ಇಷ್ಟಾಗಿ ನಾನು ಮಾಡಿಸ್ಕೊಂಡಿದ್ದು. ಅಕ್ಕ ಬಂದುಬಿಟ್ಟು ಆವಾಗ ಲೇಟೆಸ್ಟ್ ಅಂತ ಹೇಳಿದ್ರೆ ಮುತ್ತಿನ ಓಲೆ ಜುಮ್ಕಿ, ಆವಾಗ ಟ್ರೆಂಡಿಂಗಲ್ಲಿ ಇದ್ದಿದ್ದು. ಸೊ ಹಂಗಾಗಿ ಅವಳು ಮುತ್ತಿನ ಓಲೆ ಜುಮ್ಕಿನ ಮಾಡಿಸ್ಕೊಂಡ್ಳು. ನನಗೆ ನಾನು ಮದುವೆ ಆಗುವಾಗ ಆ್ಯಂಟಿಕ್ ಡಿಸೈನು ಟ್ರೆಂಡಿಂಗಲ್ಲಿ ಇದ್ದಿದ್ದು, ಆ್ಯಂಟಿಕ್ ಪೀಸ್ಗಳು. ಸೊ ಹಂಗಾಗಿ ನಾನು ಆ್ಯಂಟಿಕ್ ಡಿಸೈನ್ ಓಲೆ ಜುಮ್ಕಿನೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಆ್ಯಂಟಿಕ್ ಪೀಸ್ದೇ ನಾನು ಮಾಡಿಸ್ಕೊಂಡಿದ್ದು. ಇದು ಬಂದುಬಿಟ್ಟು ನನ್ನ ನಕ್ಲೆಸು ಮತ್ತು ನನ್ನ ಬಳೆಗೆ ಎರಡು ಕೂಡ ಮ್ಯಾಚಿಂಗ್ ಆಗೋ ರೀತಿಯಾಗಿ ನಾನು ಓಲೆನ ಮಾಡಿಸ್ಕೊಂಡಿದ್ದು. ಅಕ್ಕ ಆದ್ರೆಗೆ ಎಲ್ಲದನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಮಾಡಿಸ್ಕೊಬಿಟ್ಲು. ಬಟ್ ನಾನು ಹಾಗಲ್ಲ, 3 ಕೂಡ ಒಂದೇ ರೀತಿಯಾಗಿ ಮ್ಯಾಚ್ ಆಗಬೇಕು. ಅರಳು ಕೂಡ ಸೇಮ್ ಎಲ್ಲದಕ್ಕೂ, ಈಗ ಇದಕ್ಕೆ ಓಲೆಗೆ ಹಿಂಗೆ ಬಂದಿದೆಯಲ್ಲ, ನಕ್ಲೆಸ್ಗೂ ಹಾಗೆ ಬಂದಿದೆ, ಬಳೆಗೂ ಕೂಡ ಇದೇ ಥರ ಅರಳು ಕೂಡ ಬಂದಿದೆ. ಹಂಗಾಗಿ 3 ಕೂಡ ಮ್ಯಾಚ್ ಆಗೋ ರೀತಿಯಾಗಿ ಮಾಡಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಾಲು ಚೈನು. ಇದು ಅಷ್ಟೇ ಹೊಸ ಡಿಸೈನ್ ಕಾಲು ಚೈನ್ ಅಂತಲೇ ಹೇಳ್ಬೋದು. ಇದು ಒಂದು ಇದು ರೈಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಇದು ಗ್ರಾಮ್ ಬಂದು ಅಂತ ಹೇಳಿದ್ರೆ ಒಂದು 700-800 ಗ್ರಾಮ್ ಇದೆ ಅಂತ ಅನಿಸುತ್ತೆ ಇದು ಕಾಲು ಚೈನು. ಇದು ನನಗೆ ಮತ್ತು ಅಕ್ಕನಿಗೆ ಸೇಮ್ ಟು ಸೇಮ್ ಒಂದೇ ರೀತಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ತೆಕ್ಕೊಟ್ಟಿದ್ದು. ಫಸ್ಟ್ ಅಕ್ಕನಿಗೆ ತೆಕ್ಕೊಟ್ಟಿದ್ದು, ಅದಾದಮೇಲೆ ಅವಳಿಗೆ ತೆಕ್ಕೊಟ್ಮೇಲೆ ನನಗೂ ತೆಕ್ಕೊಡ್ಲೇಬೇಕಲ್ವ. ಅವಳಿಗೆ ಏನೇನು ತೆಕ್ಕೊಡ್ತಾರೋ ಅದೆಲ್ಲದನ್ನು ಕೂಡ ನನಗೂ ಕೂಡ ತೆಕ್ಕೊಡಲೇಬೇಕು. ಸೊ ಹಾಗಾಗಿ ಅವಳಿಗೆ ತೆಕ್ಕೊಟ್ರಲ್ಲ, ಹಾಗಾಗಿ ನನಗೂ ಕೂಡ ಸೇಮ್ ತೆಕ್ಕೊಟ್ರು. ಅವ್ಳದ್ದು ಸ್ವಲ್ಪ ಡಿಸೈನ್ ಚೇಂಜ್ ಅಷ್ಟೇ, ನಾನು ಸ್ವಲ್ಪ ಡಿಸೈನ್ ಚೇಂಜ್ ಅಷ್ಟೇ. ಬಟ್ ಇಬ್ಬರದ್ದು ವೆಯ್ಟ್ ಒಂದೇ ಇದೆ, ಮತ್ತು ಸೇಮ್ ಇದೇ ರೀತಿಯಾಗಿ ಅವ್ಳದ್ದು ತೀರ್ಪು ಎಲ್ಲದೂ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ. ಬೇಕಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೀಡಿಯೋಗೆ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕತ್ಲೆ ಇತ್ತು. ಬಟ್ ರಿಯಲಾಗಿ ಮಾತ್ರ ಇದೊಂದು ಕಾಲು ಚೈನ್ ಹಾಕ್ಬಿಟ್ರೆ ಸಾಕು, ಫುಲ್ ಕಾಲೆಲ್ಲ ತುಂಬುತ್ತೆ. ಆ ರೀತಿ ಫಂಕ್ಷನ್ಗಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಒಂದು ಕಾಲು ಚೈನು. ಹಾಗೆ ಇದು ಒಂದು ನೆಕ್ಲೆಸ್. ಇದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಸೊ ಹಾಗಾಗಿ ಫೋಟೋ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು 30 ಗ್ರಾಮ್ಸ್ ಇದೆ. ಸೊ ಹೊಸ ಡಿಸೈನು, ಮೇಲೆ ಮ್ಯಾಂಗೋ ಡಿಸೈನ್ ಇದೆ, ಕೆಳಗಡೆ ಒಂಥರ ಡಿಸೈನ್ ಇದೆ, ಮತ್ತು ಕೆಳಗಡೆ ಸ್ಟೋನ್ ಇದೆ, ಪದಕ ಥರ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು, ಈ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ನಾನು ಈ ಒಂದು ನೆಕ್ಲೆಸ್ ಡಿಸೈನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.